ನಾಗರಿಕ ಅಧಿಕಾರ ಇತ್ತು, ಸರ್ಕಾರ ಇತ್ತು. ಆದರೆ ಇವತ್ತಿನ ಈ ಸರ್ಕಾರಕ್ಕೆ ನಾಗರಿಕತೆ ಅದೇನ, ಹೃದಯವಂತಿಗೆ ಇದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದ್ದಾವೆ. ಅದಕ್ಕಾಗಿ ವಾಂಗ್ಚುಕ್ ಅವರಾದರೂ ಸಹಿತ ಗಾಂಧೀಜಿಯವರು ಹೇಳ್ತಾ ಇದ್ರು, ಯಾರ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ಮಾನವೀಯತೆ ಸಂಸ್ಕೃತಿ ನೆಲೆಗಟ್ಟಿದ್ದವ್ರ ವಿರುದ್ಧ ಹೋರಾಟ ಮಾಡಬೇಕು, ಹಿಟ್ಲರ್ ಮನೋಸ್ಥಿತಿಯವ್ರ ವಿರುದ್ಧ ಅಲ್ಲ ಅಂಥೇಳಿ ಹೇಳಿ ಕೊಟ್ಟಿದ್ದರು ಹಿಂದೂ ಗಾಂಧೀಜಿಯವರು. ಇವತ್ತು ನೋಡಿದರೆ ಆ ಮಾತು ಸತ್ಯ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಲ್ಲಿ ಹಾಡಬೇಕು ಅಂದ್ರೆ ಹೃದಯವಂತರ ಮುಂದೆ ಹಾಡಬೇಕಪ್ಪ. ಹೃದಯ ಇಲ್ಲದವರು, ಹೃದಯಹೀನರು ಮುಂದೆ ನೀವು ಯಾವ ಹಾಡು ಹಾಡಿದ್ರೆ, ಯಾವ ಸಂಗೀತ ಕೊಟ್ಟರೆ ಏನಾಗೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತದೆ. ಏನೋ ಆಗಲಿ ಮೋದಿ ಅವರು ಟೀಕೆಗೆ ಮಾತ್ರ ಒಳಗೆ ಆಗ್ತಾ ಇದ್ದಾರೆ. ದಯವಿಟ್ಟು ಅವರು ಇದನ್ನು ಟೀಕೆಗಳನ್ನ ಬದಿಯಿಟ್ಟು ಸೋನಮ್ ವಾಂಗ್ಚುಕ್ಕನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಲಿ. ಒಬ್ಬ ಈ ದೇಶಕ್ಕೆ ಅಮೂಲ್ಯ ಸಂಪತ್ತಾಗಿರುವಂಥ ಅವರನ್ನು ಉಳಿಸ್ಕೊಳ್ಳಿ ಅನ್ನೋದು ಈ ಎಲ್ಲ ಜನರ ಕಳಕಳಿ ಮನವಿ. ಇನ್ನೇನು ಮಾಡ್ತಾರೆ ನೋಡೋಣ ಅಂತ ಮಾತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಅರ್ಥಾತ್ ಹೇಗೆ ಸೀತಾರಾಮನ್ ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.